ಬಹಳ ಹಿಂದೆ ಸ್ಕಾಟ್ಲೆಂಡ್ನ ಬ್ಲಾಂಟೈರ್ ಎಂಬ ಸಣ್ಣ ಪಟ್ಟಣದಲ್ಲಿ ಡೇವಿಡ್ ಲಿವಿಂಗ್ಸ್ಟೋನ್ ಎಂಬ ಪುಟ್ಟ ಹುಡುಗ ವಾಸಿಸುತ್ತಿದ್ದ. ಅವನು ಕಾರ್ಖಾನೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು, ಆದರೆ ಯಾವಾಗಲೂ ತನ್ನೊಂದಿಗೆ ಪುಸ್ತಕವನ್ನು ಕೊಂಡೊಯ್ಯುತ್ತಿದ್ದನು. ಡೇವಿಡ್ ಲಿವಿಂಗ್ಸ್ಟೋನ್ ಕಲಿಯಲು ಇಷ್ಟಪಟ್ಟನು, ವಿಶೇಷವಾಗಿ ದೇವರು ಮತ್ತು ಆತನ ಅದ್ಭುತ ಪ್ರಪಂಚದ ಬಗ್ಗೆ. ಅವರ ಕುಟುಂಬ ಬಡವರಾಗಿದ್ದರೂ ಡೇವಿಡ್ ಲಿವಿಂಗ್ಸ್ಟೋನ್ ದೊಡ್ಡ ಕನಸು ಕಂಡಿದ್ದರು. ಜನರಿಗೆ ಸಹಾಯ ಮಾಡಲು ಮತ್ತು ಅವರಿಗೆ ಯೇಸುವಿನ ಬಗ್ಗೆ ಹೇಳಲು ಅವರು ಬಯಸಿದ್ದರು. ಒಂದು ದಿನ ಅವರು ಪ್ರಾರ್ಥಿಸುತ್ತಿದ್ದಂತೆ ದೇವರು ಅವರಿಗೆ ಒಂದು ವಿಶೇಷ ಕನಸನ್ನು ನೀಡಿದರು. ಆಫ್ರಿಕಾಕ್ಕೆ ಮಿಷನರಿಯಾಗಿ ಹೋಗು. ಡೇವಿಡ್ ಲಿವಿಂಗ್ಸ್ಟೋನ್ ವೈದ್ಯಕೀಯ ಮತ್ತು ಬೈಬಲ್ ಅಧ್ಯಯನ ಮಾಡಿದರು. ನಂತರ ಅವರು ತಮ್ಮ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿದರು. ಸ್ಕಾಟ್ಲೆಂಡ್ಗೆ ವಿದಾಯ ಹೇಳಿದರು. ನಾನು ಯೇಸುವಿಗಾಗಿ ಆಫ್ರಿಕಾಕ್ಕೆ ಹೋಗುತ್ತಿದ್ದೇನೆ ಎಂದು ಅವರು ಹೇಳಿದರು. ದೀರ್ಘ ಪ್ರಯಾಣವನ್ನು ಮಾಡಿದರು ಮತ್ತು ಅವರು ತುಂಬಾ ಉತ್ಸುಕರಾಗಿದ್ದರು. ಡೇವಿಡ್ ಆಫ್ರಿಕಾ ತಲುಪಿದಾಗ ಎಲ್ಲವೂ ಹೊಸತು ಮತ್ತು ಅದ್ಭುತವಾಗಿತ್ತು. ಎತ್ತರದ ಮರಗಳು, ಕಾಡು ಪ್ರಾಣಿಗಳು ಮತ್ತು ದಯಾಳು ಜನರು. ಆದರೆ ಅವನು ದುಃಖವನ್ನು ಕಂಡನು. ಅನೇಕರು ಅಸ್ವಸ್ಥರಾಗಿದ್ದರು ಮತ್ತು ಭೀಕರ ಗುಲಾಮರ ವ್ಯಾಪಾರವು ಅನೇಕ ಕುಟುಂಬಗಳಿಗೆ ನೋವುಂಟು ಮಾಡಿತು. ಡೇವಿಡ್ ಆಫ್ರಿಕಾದ ಅಪರಿಚಿತ ಭಾಗಗಳನ್ನು ಅನ್ವೇಷಿಸಲು ನಿರ್ಧರಿಸಿದನು, ಇತರರಿಗೆ ಸುವಾರ್ತೆಯನ್ನು ತರಲು ಮತ್ತು ಇತರರಿಗೆ ಸಹಾಯ ಮಾಡಲು. ಅವನು ಕಾಡು ಪ್ರಾಣಿಗಳು, ಬಿರುಗಾಳಿಗಳು ಮತ್ತು ಅನಾರೋಗ್ಯವನ್ನು ಎದುರಿಸಿದನು, ಆದರೆ ಅವನು ಎಂದಿಗೂ ಬಿಟ್ಟುಕೊಡಲಿಲ್ಲ. ದೇವರು ಯಾವಾಗಲೂ ತನ್ನೊಂದಿಗಿದ್ದಾನೆ ಎಂದು ಅವನು ನಂಬಿದ್ದನು. ಒಂದು ದಿನ ಒಂದು ಉಗ್ರ ಸಿಂಹವು ಡೇವಿಡ್ ಲಿವಿಂಗ್ಸ್ಟೋನ್ನ ಮೇಲೆ ದಾಳಿ ಮಾಡಿತು. ಅವನಿಗೆ ಗಾಯವಾಯಿತು, ಆದರೆ ದೇವರು ಅವನ ಜೀವವನ್ನು ರಕ್ಷಿಸಿದನು. ಅವನ ತೋಳಿನಲ್ಲಿ ನೋವಿನಿಂದ ಕೂಡ ಅವನು, ನಾನು ನಿಲ್ಲಿಸುವುದಿಲ್ಲ, ದೇವರ ಕೆಲಸ ಮುಂದುವರಿಯಬೇಕು ಎಂದು ಹೇಳಿದನು. ತನ್ನ ಒಂದು ಪ್ರಯಾಣದ ಸಮಯದಲ್ಲಿ ಡೇವಿಡ್ ಒಂದು ಉಸಿರುಕಟ್ಟುವ ಜಲಪಾತವನ್ನು ಕಂಡುಕೊಂಡನು. ಅವನು ಅದಕ್ಕೆ ಇಂಗ್ಲೆಂಡ್ ರಾಣಿಯ ಗೌರವಾರ್ಥವಾಗಿ ವಿಕ್ಟೋರಿಯಾ ಜಲಪಾತ ಎಂದು ಹೆಸರಿಸಿದನು. ಅವನು ಹೋದಲ್ಲೆಲ್ಲ ಜನರಿಗೆ ಯೇಸುವಿನ ಪ್ರೀತಿಯ ಬಗ್ಗೆ ಹೇಳಿದನು. ಗುಲಾಮ ವ್ಯಾಪಾರ ಎಷ್ಟು ಕ್ರೂರವಾಗಿದೆ ಎಂದು ಡೇವಿಡ್ ನೋಡಿದನು. ಈ ದುಷ್ಟತನವನ್ನು ನಿಲ್ಲಿಸುವಂತೆ ಇಂಗ್ಲೆಂಡ್ನ ಜನರಿಗೆ ಪತ್ರಗಳನ್ನು ಬರೆದನು. ಅವರ ಮಾತುಗಳು ಹೃದಯಗಳನ್ನು ಬದಲಾಯಿಸಲು ಮತ್ತು ಅನೇಕರಿಗೆ ಸ್ವಾತಂತ್ರ್ಯವನ್ನು ತರಲು ಸಹಾಯ ಮಾಡಿದವು. ಹಲವು ವರ್ಷಗಳ ನಂತರ ಡೇವಿಡ್ ಲಿವಿಂಗ್ಸ್ಟೋನ್ ದುರ್ಬಲನಾದನು, ಆದರೆ ಅವನು ಆಫ್ರಿಕಾಕ್ಕಾಗಿ ಪ್ರಾರ್ಥಿಸುವುದನ್ನು ಎಂದಿಗೂ ನಿಲ್ಲಿಸಲಿಲ್ಲ. ಒಂದು ಬೆಳಿಗ್ಗೆ ಅವರು ಮೊಣಕಾಲುಗಳ ಮೇಲೆ ಅವರು ನಿಧನರಾದರು ಎಂದು ಕಂಡುಕೊಂಡರು. ಡೇವಿಡ್ ಆಫ್ರಿಕಾವನ್ನು ತನ್ನ ಹೃದಯದಿಂದ ಪ್ರೀತಿಸುತ್ತಿದ್ದ. ಅವನು ಸತ್ತಾಗ ಅವನ ಆಫ್ರಿಕನ್ ಸ್ನೇಹಿತರು, ಅವನ ದೇಹವು ಇಂಗ್ಲೆಂಡ್ಗೆ ಹೋಗಬಹುದು, ಆದರೆ ಅವನ ಹೃದಯ ಇಲ್ಲಿ ಸೇರಿದೆ ಎಂದು ಹೇಳಿದರು. ಅವರು ಅವನ ಹೃದಯವನ್ನು ಆಫ್ರಿಕನ್ ಮಣ್ಣಿನಲ್ಲಿ ಸಮಾಧಿ ಮಾಡಿದರು. ಅವನು ಪ್ರೀತಿಸಿದ, ಸೇವೆ ಮಾಡಿದ ಮತ್ತು ಪ್ರಾರ್ಥಿಸಿದ ಭೂಮಿ. ಅವನ ದೇಹವನ್ನು ಇಂಗ್ಲೆಂಡ್ಗೆ ತೆಗೆದುಕೊಂಡು ಹೋಗಿ ವೆಸ್ಟ್ಮಿನಿಸ್ಟರ್ ಅಬ್ಬೆಯಲ್ಲಿ ಸಮಾಧಿ ಮಾಡಲಾಯಿತು, ಆದರೆ ಅವನ ಹೃದಯ ಇನ್ನೂ ಆಫ್ರಿಕಾದ ಕಥೆಯಲ್ಲಿ ಬಡಿಯುತ್ತಿದೆ. ಇಂದು ಪ್ರಪಂಚದಾದ್ಯಂತ ಜನರು ಅವರನ್ನು ಎಂದಿಗೂ ಬಿಟ್ಟುಕೊಡದ ಮಿಷನರಿ ಎಂದು ನೆನಪಿಸಿಕೊಳ್ಳುತ್ತಾರೆ.